ఒకసారి ఏమైందంటే బుద్ధుడు ఒక అతన్ని సింహళ దేశం పంపించాడు. సిలోన్, నువ్వు అక్కడ పోయి ధ్యాన ప్రచారం చేయాలో అన్నాడు ఒకనొక శిష్యుడు. ఆ శిష్యుడి పేరు పూర్ణుడు. నేను వెళ్తాను సార్ అన్నాడు. నువ్వు వెళ్తావా అన్నాడు. నేను వెళ్తాను సార్ అన్నాడు. కానీ ఆ దేశంలో, సింహళ దేశంలో వాళ్ళు చాలా క్రూరంగా ఉంటారు. వాళ్ళు నిన్ను చాలా ముప్పు తిప్పలు పెడతారు, ఏం చేస్తావు అన్నాడు. ముప్పు తిప్పలు పెట్టనండి, నన్ను కొట్టారు కదా అన్నాడు. బాగా కొడతారు కూడా అన్నాడు. కొడతారే కదా, దాన్ని చంపరు కదా, చంపుతారు కూడా అన్న ఆయన. చంపితే తిరిగి మీ దగ్గర వచ్చేస్తావు అన్నాడు. నువ్వు రైట్ ఫెలోవి, నువ్వు వెళ్ళు సింహళ దేశంకి వెళ్ళు, ప్రచారం చెయ్యి అన్నాడు. దేనికైనా సిద్ధమే. తిట్టించుకోవడానికి సిద్ధము, కొట్టించుకోవడానికి సిద్ధము, చంపబడ్డానికి సిద్ధము. తిట్టడానికి సిద్ధము కాదు, కొట్టడానికి సిద్ధము కాదు, చంపడానికి సిద్ధం కాదు, తిట్టించుకోవడానికి సిద్ధం. నేను మనకు అందరిని కొడతాను, అది వేరే మాట. 2 లిస్టులు ఉండాలి. ಏನೇನು చేయాలి? 2 ಲಿಸ್ಟ್ಗಳು, ಪಟ್ಟಿಗಳು ನಮ್ಮ ಹತ್ರ ಇರಬೇಕು. ಏನ್ ಮಾಡಬೇಕು, ಏನ್ ಮಾಡಬಾರ್ದು. ನಿನ್ನೆ ಸಹ ಈ ರೀತಿ ಎರಡು ರೀತಿಯ ವಿಷಯಗಳು ತಿಳಿಸಿದ್ರು. ಅಂದ್ರೆ 2 ರೀತಿ ನಾವು ಯಾವುದೇ ಕೆಲಸವನ್ನ ಮಾಡಬಹುದು. ಇವತ್ತು ಎರಡು ಲಿಸ್ಟ್ಗಳನ್ನ ನಾವು ಇಟ್ಕೋಬೇಕು ಅನ್ನೋದ್ರ ಕುರಿತಾಗಿ ತಿಳಿಸ್ತಾ ಇದ್ದಾರೆ. ಒಂದ್ಸಾರಿ ಏನಾಯ್ತು ಅಂದ್ರೆ ಅಂತ ಶುರು ಮಾಡ್ತಾರೆ. ಒಂದ್ಸಾರಿ ಬುದ್ಧರು ಒಬ್ಬ ಶಿಷ್ಯನನ್ನ ಸಿಂಹಳ ದೇಶಕ್ಕೆ ಕಳಿಸ್ಬೇಕು ಅಂತ ಒಂದು ವಿಚಾರ ಮಾಡ್ತಾರೆ. ಸಿಲೋನ್ ದೇಶ ಅಂತಾನು ತಿಳಿಸ್ತಾರೆ. ಅಲ್ಲಿ ಹೋಗಿ ಆ ಶಿಷ್ಯ ಧ್ಯಾನ ಪ್ರಚಾರ ಮಾಡ್ಬೇಕು ಅಂತ. ಆ ಶಿಷ್ಯನ ಹೆಸರು ಪೂರ್ಣ ಅಂತಾನು ತಿಳಿಸ್ತಾರೆ. ಅವನು ಆಯ್ತು, ನಾನು ಹೊರಡ್ತೇನೆ, ಈ ಧ್ಯಾನ ಪ್ರಚಾರಕ್ಕೆ ನಾನು ಸಿಂಹಳ ದೇಶಕ್ಕೆ ಹೋಗ್ತೀನಿ ಅಂತ ಬುದ್ಧರಿಗೆ ತಿಳಿಸ್ತಾರೆ. ಆಗ ಬುದ್ಧರು, ಆ ದೇಶದಲ್ಲಿ, ಸಿಂಹಳ ದೇಶದಲ್ಲಿ ಜನ ತುಂಬಾ ಕ್ರೂರವಾಗಿ ಇರ್ತಾರೆ, ನಿನಗೆ ತುಂಬಾ ಕಷ್ಟಗಳನ್ನ ಕೊಡುತ್ತಾರೆ, ಏನ್ ಮಾಡ್ತೀಯಾ, ಕಷ್ಟಗಳನ್ನ ಕೊಟ್ರು ಹೋಗ್ತೀಯ ನೀನು ಅನ್ನೋ ರೀತಿಯಲ್ಲಿ ಕೇಳ್ತಾರೆ ಬುದ್ಧರು. ಆಗ ಈ ಶಿಷ್ಯ ತಿಳಿಸ್ತಾನೆ, ಕಷ್ಟ ಕೊಡ್ಲಿ, ಕಷ್ಟ ತಾನೇ ಕೊಡ್ತಾರೆ, ನನ್ನನ್ನು ಹೊಡಿಯಲ್ವಲ್ಲ ಅಂತ ಪೂರ್ಣನು ಮತ್ತೆ ಬುದ್ಧರು ಹೇಳಿದ್ದಕ್ಕೆ ಮರು ಮಾತಾಡ್ತಾನೆ. ಅದಕ್ಕೆ ಬುದ್ಧರು ತಿಳಿಸ್ತಾರೆ, ಚೆನ್ನಾಗಿ ಹೊಡಿತಾರೆ ಕೂಡ ಅಂತ. ಆಗ ಈ ಪೂರ್ಣ ಎಂಬ ಶಿಷ್ಯ ಹೇಳ್ತಾನೆ, ಹೊಡಿತಾರೆ ತಾನೆ, ನನ್ನನ್ನು ಸಾಯಿಸಲ್ವಲ್ಲ ಅಂತ ಅದಕ್ಕೆ ಉತ್ತರ ಕೊಡ್ತಾನೆ. ಆಗ ಬುದ್ಧರು ತಿಳಿಸ್ತಾರೆ, ಸಾಯಿಸ್ತಾರೆ ಕೂಡ ನಿನ್ನನ್ನ. ಅದಕ್ಕೆ ಆ ಶಿಷ್ಯ ತಿಳಿಸ್ತಾನೆ, ಆಯ್ತು ಸಾಯಿಸ್ಲಿ, ನಾನ್ ಮತ್ತೆ ನಿಮ್ ಹತ್ರ ಬರ್ತೀನಿ ಅಂತ ಪೂರ್ಣ ತಿಳಿಸ್ತಾನೆ. ಆಗ ಇದಿಷ್ಟನ್ನು ಕೇಳಿದ ನಂತರ ಭಗವಾನ್ ಬುದ್ಧರು ಈ ರೀತಿ ತಿಳಿಸ್ತಾರೆ, ನೀನೇ ಸರಿಯಾದ ವ್ಯಕ್ತಿ, ಯು ಆರ್ ದ ರೈಟ್ ಫೆಲೋ, ಹೋಗು ಸಿಂಹಳ ದೇಶಕ್ಕೆ ಹೋಗಿ ಅಲ್ಲಿ ಧ್ಯಾನ ಪ್ರಚಾರ ಮಾಡು ಅಂತ ತಿಳಿಸ್ತಾರೆ. ಮತ್ತೆ ಮುಂದುವರೆದು ಈ ರೀತಿ ತಿಳಿಸ್ತಾರೆ, ಯಾವುದಕ್ಕಾದ್ರೂ ಸಿದ್ಧವೇ, ಬಯಸ್ಕೊಳಕ್ಕೂ ಸಿದ್ಧ, ಹೊಡ್ಸ್ಕೊಳಕ್ಕೂ ಸಿದ್ಧ, ಅವ್ರು ಸಾಯಿಸಿದ್ರೆ ಸಾಯಕ್ಕೂ ಸಿದ್ಧ. ಯಾವ್ದಕ್ಕೆಲ್ಲ ಸಿದ್ಧರಿರ್ಬಾರ್ದು ಅಂದ್ರೆ, ನಾನು ಇನ್ನೊಬ್ರಿಗೆ ಬೈಯಲ್ ಸಿದ್ಧ ಇರ್ಬಾರ್ದು, ನಾನು ಇನ್ನೊಬ್ರಿಗೆ ಹೊಡೆಯಲು ಸಿದ್ಧ ಇರ್ಬಾರ್ದು, ಆದ್ರೆ ಬಯಸ್ಕೊಳಕ್ ಮಾತ್ರ ಸಿದ್ಧನಾಗೇ ಇರ್ಬೇಕು. ಮತ್ತೆ ತಿಳಿಸ್ತಾರೆ, ಆದ್ರೆ ನಾನ್ ಎಲ್ರಿಗೂ ಹೊಡಿತೀನಿ ಅಂದ್ರೆ, ಅವ್ರು ಹೇಳಿದ್ದು ಯಾರು ಬೇರೆಯವ್ರು ಹೊಡಿಬಾರ್ದು ಅಂದ್ರಲ್ವ, ಅದಕ್ಕೆ ತಮ್ಮ ಬಗ್ಗೆನೆ ತಿಳಿಸ್ತಾರೆ. ನಾನ್ ಎಲ್ರಿಗೂ ಹೊಡಿತೀನಿ, ಅದು ಬೇರೆ ವಿಷಯ. ಮತ್ತೆ ಕೊನೆಯದಾಗಿ ತಿಳಿಸ್ತಾರೆ, 2 ಲಿಸ್ಟ್ಗಳು ಇರ್ಬೇಕು, ಒಂದು ಏನ್ ಮಾಡ್ಬೇಕು ಅಂತ, ಒಂದು ಏನ್ ಮಾಡಬಾರ್ದು ಅಂತ. ಮತ್ತೇನು ತಿಳಿಸ್ಬೇಕಂತ ಅನಿಸ್ತಾ ಇಲ್ಲ ನಮ್ಗೆ. ಅಂದ್ರೆ ಕ್ಲಿಯರ್ ಕಟ್ ಐತೆ, ಎಲ್ಲದಕ್ಕೂ ರೆಡಿ ಇರ್ಬೇಕು, ಬಯಸ್ಕೊಳಕ್ಕೂ ಒದಿಸ್ಕೊಳಕ್ಕೂ ಸಹಾಯಕ್ಕೂ ನಾವು ಮಾಡಬಾರ್ದು. ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಮಾಡಬಾರ್ದು ಅನ್ನೋದು. ನಾನು ಏನ್ ಮಾಡ್ತಿದ್ದೀನೋ ಅದ್ರಲ್ಲಿ ಸಂಪೂರ್ಣ ವಿಶ್ವಾಸ ಇದ್ದಾಗ ಅವ್ರು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯೋಚಿಸಲ್ಲ ಅನ್ಸುತ್ತೆ. ಪೂರ್ಣವಾದ ಒಪ್ಪುವಿಕೆ ಇರುತ್ತೆ. ಅಂದ್ರೆ
ಅಂದ್ರೆ ಆ ರೆಡಿನೆಸ್ ಬರ್ಬೇಕಲ್ಲ, ಬೈಲಾರ್ದಂಗೆ ಇರೋದು. ಹ್ಮ್ ಸೊ ಅದೇ ತುಂಬಾ ಗ್ರೇಟ್. ಬೇರೆಯವ್ರು ಬೈದಾಗ ಬೈಸ್ಕೊಳ್ಳೋದು ಒಂದ್ ಮಟ್ಟಕ್ಕೆ ಓಕೆನೇನೋ, ಆದ್ರೆ ನಾನ್ ಬೈಬಾರ್ದು ಅನ್ನೋದು ಇನ್ನೂ ಕಠಿಣ. ಬಹಳ ಕಠಿಣ. ಸೊ ಅದು ಹಂಗ್ ಇಲ್ಲ, ವಾಪಸ್ ನಿಮ್ಮ ಹತ್ರ ಬರ್ತೀನಿ ಅಂದಾಗ ಯು ಆರ್ ರೆಡಿ ಅಂದ್ರೆ ರೆಡಿನೆಸ್ ಮಾಡಿ. ಸೊ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅದರ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಏನೋ ಅಂತ ಅನಿಸ್ತಾ ಇದ್ದೆ. ನಾವು ಬೈಲಾರ್ದಂಗೆ ಇರ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಅಂತ ಅನಿಸ್ತಾ ಇತ್ತು. ಅಂದ್ರೆ ಎದಕ್ಕೆ ಇವತ್ತು ಕಷ್ಟ ಅಂತ ಹೇಳ್ದಾಗ ಅಂದ್ರೆ ಸಾಮಾನ್ಯವಾಗಿ ಯೋಚನೆ ಮಾಡಿದಾಗ ಆಕ್ಚುಲಿ ಇನ್ನು ಇಲ್ಲ ಮೇಡಮ್. ಎಸ್ ಮೇಡಮ್, ನೀವೇ ಏನಾದ್ರು ತಿಳಿಸಿ ಮೇಡಮ್, ಕೇಳ್ತೀನಿ. ಸರ್ ನಮಸ್ತೆ ಸರ್. ಯಾಕಂದ್ರೆ ಅವರು ನಾಯಿಗಳಿಗೆ ಆಹಾರ ಹಾಕ್ತೀನಿ ಅಂತಾರೆ. ನಮ್ಮಲ್ಲಿ ವಿರೋಧಿಸ್ತಕ್ಕಂಥ ಜನ ತುಂಬಾ ಇದೀವಿ, ಅದಕ್ ಕಾರಣನೂ ಇದೆ. ಅದನ್ನ ಮೆಚ್ಕೊಳ್ತಕ್ಕಂಥ ಜನನೂ ಇದೀವಿ, ಅದಕ್ಕೂ ಕಾರಣ ಇದೆ. ಬೇರೆ ಎಲ್ಲೋ ಯಾಕೆ ಸರ್, ನಮ್ಮನೆ ಮುಂದೆ ನನ್ ಮಗ ಅನ್ನ ಹಾಕೋದಕ್ಕೆ ನಾಯಿಗಳಿಗೆ ಸುತ್ತಮುತ್ತಲವ್ರು ಬೈತಾರೆ. ನೀವ್ ಇಲ್ಲಿ ಹಾಕ್ಬಿಡ್ತೀರಾ, ಸುತ್ತಮುತ್ತಲು ಇರೋ ನಾಯಿಗಳೆಲ್ಲ ಬರುತ್ತೆ, ನಮ್ಮನೆಗಳ ಹತ್ರ ಎಲ್ಲ ಗಲೀಜ್ ಮಾಡುತ್ತೆ, ನೀವೀಗ ಯಾಕೆ ಮಾಡ್ತೀರಾ, ಈ ಅನ್ನ ಉಳಿಯುತ್ತೆ, ಅದನ್ನ ತಿನ್ನಕ್ ಹೆಗ್ಣಗಳು ಬರುತ್ತೆ, ನಮ್ಮನೆ ಹತ್ರ ಎಲ್ಲ ಕೊರಿಯುತ್ತೆ, ಎಷ್ಟ್ ತೊಂದ್ರೆ ಆಗುತ್ತೆ, ಒಂದ್ ಪಟ್ಟಿನೇ ಕೊಡ್ತಾರ ಅವ್ರು. ನನ್ ಮಗ ಏನ್ ತಲೆ ಕೆಡಿಸ್ಕೊಳಲ್ಲ, ಅವನು ಒಳಗ್ ಬಂದ್ಬಿಟ್ಟಿರ್ತಾನೆ, ಜಗಳ ಆಡಕ್ ಹೋಗಲ್ಲ, ಏನೂ ಇಲ್ಲ, ನನ್ ಕೆಲ್ಸ ನಾನ್ ಮಾಡ್ತೀನಿ ಅಂತ. ಮತ್ತು ನನ್ನ ಹೆಂಡತಿನೂ ಬೈತಾ ಇರ್ತಾಳೆ, ದಿವಸ ಅಡ್ಗೆ ಮಾಡೋದಕ್ಕೆ ಅಂತೀಯ, ನಾನ್ ಅದನ್ನ ಕಲ್ಸಿ ಹೊರಕ್ ಹಾಕಿದ್ರೆ ಬೆಳಗ್ಗೆ ಎದ್ದು ಕಸ ಗುಡ್ಸಕ್ಕಿನ್ನ ಮುಂಚೆ ಅದನ್ನೆಲ್ಲ ತಗೊಂಬಂದು ಈ ಮುಸ್ರೆಗೆ ಹಾಕೋಬೇಕು, ಅವು ತಿನ್ನಲ್ಲ, ನನ್ಗೂ ಕೆಲ್ಸ ತಪ್ಪಲ್ಲ ಅಂತ. ಸೊ ಇದು ಏನೇ ಇದ್ರು ನನಗಿದ್ ಸರಿ ಅನ್ಸಿದ್ರೆ ನಾನ್ ಮಾಡ್ತಾ ಇದ್ದೀನಿ ಅನ್ನೋದು. ಸರಿಯಾ ತಪ್ಪ ಅನ್ನೋ ವಿವೇಚನೆ ಬೇರೆ. ಮತ್ತೆ ಬೀದಿಗಳಲ್ಲಿ ಎಲ್ಲಾ ಕಡೆ ಅನ್ನ ಹಾಕೋದ್ರಿಂದ, ಬಿಸ್ಕತ್ಗಳು ಹಾಕೋರಿದ್ದಾರೆ, ಇವರೆಲ್ಲದರಿಂದ ಏನಾಗ್ತಿದೆ ಅಂದ್ರೆ ನಾಯಿಗಳು ಗುಂಪು ಸೇರಿ ಮಕ್ಕಳು ಓಡಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇವೆಲ್ಲ ವ್ಯಾಲಿಡ್ ರೀಸನ್ಸೇ. ಆದ್ರೆ ಅದಕ್ಕೆ ಪ್ರಾಣಿಗಳು ಅದಕ್ಕೆ ಯಾರು ಆಹಾರ ಕೊಡೋರಿಲ್ಲ, ಅದಕ್ಕೆ ನಾನು ಆಹಾರ ಕೊಡ್ಬೇಕು ಅನ್ನೋ ಒಂದು ಪ್ರೇಮ ಭಾವನೆ ಇದೆಯಲ್ಲ ಸರ್, ಅದು ಸರಿನೇ. ಹಾಗಾಗಿ ಪ್ರಪಂಚದಲ್ಲಿ ಸರಿ ತಪ್ಪು ಅಂತ ನಿರ್ಧಾರ ಮಾಡ್ತಕ್ಕಂಥದ್ದು ನಮ್ಮ ಮಿತಿಯಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು. ಸರಿ ತಪ್ಪು ಅನ್ನೋದು ನಮಗೆಷ್ಟು ಅನುಕೂಲ, ನಮಗೆಷ್ಟು ಕಷ್ಟ ಅನ್ನೋದ್ರ ಮೇಲೆ ಮಾತ್ರ ನಾವು ತೀರ್ಮಾನ ಮಾಡ್ತೀವಿ. ಅದನ್ನ ಬಿಟ್ರೆ ಪೂರ್ಣನಿಗೆ ಬುದ್ಧ ಹೇಳಿದ್ದು ಸಿಲೋನ್ಗ್ ಹೋಗಪ್ಪ ನೀನು, ಬೌದ್ಧ ಮತ ಪ್ರಚಾರ ಮಾಡು ಅಂತ. ಹೋಗ್ತೀನಿ ಅಂತ, ನನಗೆ ಬೇರೆ ಮಾತೇ ಇಲ್ಲ, ಗುರುಗಳು ಹೇಳಿದಾರೆ ನಾನು ಹೋಗ್ತೀನಿ. ಆಯ್ತಪ್ಪ, ಅಲ್ಲಿರೋ ಜನಗಳು ತುಂಬಾ ಕಷ್ಟ ಕೊಡ್ತಾರೆ ಕಣೆ, ಕೊಡ್ಲಿ ಬಿಡಿ, ಬೈಯಲ್ವಲ್ಲ. ಇಲ್ಲಪ್ಪ ಬೈತಾರೆ ಕೂಡ, ಬೈಲಿ ಬಿಡಿ, ಹೊಡೆಯಲ್ವಲ್ಲ. ಅಯ್ಯೋ ಹೊಡಿತಾರೆ ಕಣಯ್ಯ ಅಂತ, ಅಷ್ಟೇ ತಾನೇ, ಸಾಯಿಸಲ್ವಲ್ಲ. ಸಾಯಿಸಿ ಬಿಡ್ತಾರಯ್ಯ, ಸಾಯಿಸ್ಲಿ ಬಿಡಿ, ನಿಮ್ ಹತ್ರ ಬಂದ್ಬಿಡ್ತೀನಿ. ಇಲ್ಲಿ ತನಕದ್ದು ವಿಶೇಷ ಅನ್ನಿಸ್ತಿಲ್ಲ, ಸಾಯಿಸ್ಲಿ ಬಿಡಿ ನಿಮ್ ಹತ್ರ ಬಂದ್ಬಿಡ್ತೀನಿ ಅಂತಾನಲ್ಲ, ಅದು ವಿಶೇಷ ಅನ್ನಿಸ್ತು. ಸತ್ ಮೇಲೆ ಆಗಿ ಬರ್ತಾನೆ. ಅಂದ್ರೆ ಆಳ್ ಕೇಳಿದ್ರೆ ಸಾವೇ ಇಲ್ಲ. ದೇಹ ತ್ಯಾಗ ಮಾಡಿದ್ರೆ ನಿಮ್ ಹತ್ರ ಬರ್ತೀನಿ ನಾನು, ದೇಹ ಅಲ್ಲೇ ಬಿದ್ದಿರ್ಲಿ ಬಿಡಿ, ನನ್ಗೇನಾಗ್ಬೇಕು. ಆ ಉತ್ತುಂಗಕ್ಕೆ ಹೋಗ್ಬಿಟ್ಟಿದಾನಲ್ಲ ಸರ್, ಅದಕ್ಕೆ ಅವನನ್ನ ಪೂರ್ಣ ಅನ್ನೋದು. ಈ ಹೆಸರುಗಳಿಡ್ಬೇಕಾದ್ರೆ ಸುಮ್ನೆ ಇಡಲ್ಲ. ಮತ್ತು ತಕ್ಷಣ ನನಗ್ ಜ್ಞಾಪಕಕ್ಕೆ ಬಂದಿದ್ದು ಪತ್ರಿಜಿ ಅವರು ಹೇಳಿದ್ದು, ನಾ ದಾರಿ ಎಡಾರಿ ನಾ ಪೇರು ಭಿಕಾರಿ. ಅಯ್ಯ ಮಾಸ್ಟರ್ಸ್ ಅಂದ್ಕೊಳ್ತೀರಾ ನೀವು, ಧ್ಯಾನ ಪ್ರಚಾರಕ್ಕೆ ಹೋಗ್ತೀನಿ ಅಂತೀರಾ, ಏನಷ್ಟು ಸುಲಭ ಅಂದ್ಕೊಂಡಿದ್ದೀರಾ ನೀವು, ಎಲ್ಲಕ್ಕೂ ತಯಾರಿರ್ಬೇಕು. ಎರಡ್ ಲಿಸ್ಟ್ ಇಟ್ಕೊಳ್ಳಿ. ಮೊದ್ಲು ಏನ್ ಮಾಡಬಾರ್ದು, ಏನ್ ಮಾಡ್ಬೇಕು. ಏನ್ ಮಾಡ್ಬೇಕು ಲಿಸ್ಟ್ ಅಲ್ಲಿ ಒಂದೇ ಕಣಪ್ಪ ಇರೋದು, ಧ್ಯಾನ ಪ್ರಚಾರ ಮಾಡ್ಬೇಕು. ಅದೇನ್ ನಿನ್ ಧ್ಯಾನ ಪ್ರಚಾರ ಮಾಡ್ಬೇಕು ಅಂತಂದ್ರೆ ಹರಿಶಂಕರ್ ಸರ್ ಅವರು ತುಮಕೂರ್ಗೋ, ದಾವಣಗೆರೆಗೋ, ಮೈಸೂರ್ಗೋ ಹೋದ್ರೆ ಜನ ಓಡ್ ಬರ್ತಾರಲ್ಲ, ಸೇರ್ಕೊಂಡ್ಬಿಡ್ತಾರಲ್ಲ, ಆ ತರ ಬರಲ್ಲ. ಅಲ್ಲಿಗ್ ಹೋದ್ರೆ ಕಷ್ಟ ಕೊಡ್ತಾರೆ ನಿನ್ಗ್ ಮೊದ್ಲು. ನೀನ್ ಯಾವನೋ ಬಂದ್ ನಮ್ ತಲೆ ತಿಂತೀಯ ಅಂತಾರೆ, ಇರಕ್ ಜಾಗ ಕೊಡ್ಬೇಡ್ರೋ ಅವನ್ಗೆ ಅಂತಾರೆ. ಯಾರು ನಿನ್ನ ಹತ್ರ ಸೇರ್ಸಲ್ಲ, ಸಹಿಸ್ಕೋಬೇಕು. ನಿನ್ಗೇನ್ ಮಾಡಕ್ ಕೆಲ್ಸ ಇಲ್ವಾ, ನಮ್ ಮಕ್ಕಳನ್ನೆಲ್ಲ ಹಾಳು ಮಾಡ್ತಾ ಇದೀಯ, ಅದೇನೋ ಧ್ಯಾನ ಅಂತ ಕಣ್ಣು ಮುಚ್ಚಿ ಕೂಡಿಸ್ಬಿಡ್ತಿದೀಯ, ನಮ್ ಕೆಲ್ಸಗಳು ಮಾಡೋರು ಯಾರು, ಬೈತಾರೆ, ಬೈಸ್ಕೋಬೇಕು. ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ವಲ್ಲ ನೀನು, ನಿನ್ ಒಳ್ಳೆ ಮಾತ್ನಲ್ಲಿ ಹೇಳಿದ್ರೆ ಕೇಳಲ್ಲ, ಓದಿಬೇಕು ನಿನ್ನ ಅಂತ ತಿಳ್ಕೊಂಡು ಓದಿತಾರೆ, ಓದಿಸ್ಕೊಳಕ್ಕೂ ರೆಡಿ ಇರ್ಬೇಕು. ತೀರಾ ಅಂದ್ರೆ ಸಾಯಿಸ್ತಾರೆ, ಅದಕ್ಕೂ ರೆಡಿ ಇರ್ಬೇಕು. ನಿನ್ನ ಗುರಿ ಏನು ಅನ್ನೋದು ನಿನಗ್ ಗೊತ್ತಿರ್ಬೇಕು. ಮತ್ತು ಇದೆಲ್ಲ ಆಗತಕ್ಕಂಥದ್ದು ನನ್ನ ದೇಹಕ್ಕೆ ಹೊರತು ನನ್ನ ಆತ್ಮಕ್ಕಲ್ಲ ಅನ್ನೋದು ಗೊತ್ತಿರ್ಬೇಕು.
ಆ ಮಟ್ಟಕ್ಕಿದ್ರೆ ನೀನು ಮಾಸ್ಟರ್ ಆಗ್ತೀಯ. ಇಲ್ದೆ ಹೋದ್ರೆ ನಾಮಕಾವಸ್ಥೆ ಮಾಸ್ಟರ್, ನಾನು ಮಾಸ್ಟರ್ ಅಂತ ಹೇಳ್ಕೊಂಡು ತಿರ್ಗೋನಾಗ್ತೀಯ, ಪೂರ್ಣ ಆಗಲ್ಲ ನೀನು ಅಂತ. ಅದೇನು ಸುಳ್ಳು ಅಲ್ಲ ಸರ್. ಅಂಗುಲಿಮಾಲ ಬುದ್ಧನ ಶಿಷ್ಯ ಆದಾಗ ಮೊದ್ಲು ಭಿಕ್ಷೆ ಎತ್ಕೊಂಡ್ ಬಾ ಅಂದ್ರು. ಯಾವ ಊರಿನ ಜನಗಳನ್ನ ಕೊಂದು ಅವರ ಬೆರಳುಗಳನ್ನ ಮಾಲೆಯಾಗಿ ಹಾಕೋತಾ ಇದ್ನು ಅದೇ ಊರಿಗೆ ಹೋಗ್ಬೇಕು ಅವನು. ಅವನು ಬದಲಾಗಿದ್ದಾನೆ, ತಲೆ ಕೂದಲೆಲ್ಲ ತೆಕ್ಕೊಂಡ್ಬಿಟ್ಟಿದ್ದಾನೆ, ಕಾವಿ ಬಟ್ಟೆ ಹಾಕೊಂಡ್ ಬಂದಿದ್ದಾನೆ, ಭಿಕ್ಷಾ ಪಾತ್ರೆ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಬದಲಾಗ್ಬಿಟ್ಟಿದ್ದಾನೆ ಅನ್ಕೊಂಡ್ರೆ, ಅವನ ಕೈಯಲ್ಲಿ ಕತ್ತಿ ಇಲ್ಲ ಅಂತ ಆದರ್ಸಿದ್ರೆ ಕಲ್ ತಗೊಂಡ್ ಹೊಡೆಸ್ಕೊಂಡ, ಭಿಕ್ಷೆ ಎಚ್ಚತಾನೆ ಇದ್ದ. ಆಮೇಲೆ ನಿಧಾನಕ್ಕೆ ಅವ್ರಿಗೂ ಅರಿವಾಯ್ತು ಇವನು ಬದಲಾಗಿದ್ದಾನೆ ಅಂತ. ಹಾಗಾಗಿ ಸಾಧನೆಯ ಮಾರ್ಗ ಅನ್ನೋದು ಹೂವಿನ ಹಾಸಿರ್ತಕ್ಕಂಥ ದಾರಿ ಅಲ್ಲ, ಅದು ಕಲ್ಲು ಮುಳ್ಳುಗಳ ದಾರಿ. ಸಾಧನೆ ಮಾಡ್ಬೇಕು ಅಂದ್ರೆ ನೀನ್ ಇದೆಲ್ಲ ಸಹಿಸ್ಕೊಳ್ಳೇಬೇಕು. ಆ ಮನಸ್ಥೈರ್ಯ ಬೇಕು, ಆ ನಿಗ್ರಹ ಶಕ್ತಿ ಬೇಕು. ಹಾಗಿದ್ದರೆ ನೀನ್ ಮಾಸ್ಟರ್ ಆಗಕ್ ಸಾಧ್ಯ. ಹಾಗಿದ್ದರೆ ನಿನ್ನ ಮನೆಯನ್ನ, ನಿನ್ನ ಸ್ವದೇಶವನ್ನ, ನಿನ್ನ ಮಾತೃಭೂಮಿಯನ್ನ ಬಿಟ್ಟು ಬೇರೆ ಇನ್ನೊಂದು ದೇಶಕ್ಕೂ ಹೋಗಿ ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಅಂದ್ರೆ ನಿನ್ನ ದೇಹದಿಂದ ಹೊರಕ್ ಹೋಗಿ ಇನ್ನೊಬ್ಬರ ಆತ್ಮವನ್ನ ಸ್ಪರ್ಶಿಸಕ್ ಸಾಧ್ಯ ಆಗೋದು ಅಂತ ಬಹುಶಃ ಪತ್ರಿಜಿ ಅವರು ಇದು ಹೇಳ್ತಿದ್ದಾರೆ ಅನ್ನಿಸ್ತು ಸರ್. ತುಂಬಾ ಚೆನ್ನಾಗಿ ತಿಳಿಸಿದ್ರು. ಎಸ್ ಮ್ಯಾಮ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.